ಹೋಗ್ತಾ ಇದೀವಿ. ಬಾವಿಕಟ್ಟೆ ಇಲ್ಲೇ ಶೂಟ್ ಮಾಡಿದಿದ್ ನಾವು. ನೋಡಿದ್ರೇನೆ ಗೊತ್ತಾಗ್ತದೆ ಸಕ್ಕತ್ತಾಗಿದೆ ಅಂತ. ನಾವು ತೋರಿಸಿದ್ವಿ ಅಲ್ವಾ ಅಣ್ಣ. ಇದು ಗೈಸ್ ಕಿಚನ್ ಆಗಿತ್ತು. ಇದು ಡೈನಿಂಗ್ ಹಾಲ್. ಇಲ್ಲಿ ಮೇಲ್ಗಡೆ ಹೋದ್ರೆ ಒಂದ್ ರೂಮು, ದೊಡ್ಡ ರೂಮು. ಯಾಕೆ ಅಮ್ಮ ಗೌರಿ ಯಾವ್ದು ಗಂಡು? ಓ ಇದು ಕರು. ಕೊಟ್ಬಿಡ್ತೀರಾ ಇಟ್ಕೋತೀರಾ? ಎಷ್ಟು ಏಜು ಅಂತ ಕಮೆಂಟ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ವರಂಗಾಗೆ ಬಂದಿದ್ದೀವಿ. ಮುದ್ರಾಡಿಯಿಂದ ವರಂಗ ಒಂದು 5 ಕಿಲೋಮೀಟರ್ಸ್ ಅಷ್ಟೇ. ಯಾಕೆ ಅಂದರೆ ಪ್ರಿಯಾಕ್ಕ ಫ್ರೆಂಡ್ಸ್ ಹಾಗೂ ರಿಂಕು ಎಲ್ಲ ಬಂದಿದ್ರಲ್ಲ, ಸೊ ಅವರು ನೋಡಿರಲಿಲ್ಲ. ಹಾಗಾಗಿ ನಾವೆಲ್ಲ ನೋಡಿದ್ವಿ. ಸೊ ಹಂಗೆ ಸುಮ್ಮನೆ ಒಂದು ವಿಸಿಟ್ ಇರಲಿ ಅಂತ ಅಂದ್ಬಿಟ್ಟು ಬಂದಿದ್ವಿ. ಎಲ್ಲೂ ಹೋಗೇ ಇರಲಿಲ್ಲ ಪಾಪ ಅವ್ರು ಮುಂಬೈಯಿಂದ ಬಂದು. ಪ್ರಿಯಾಕ್ಕ ಇಲ್ಲ, ಅವ್ರ ಬದಲಾಗಿ ನಾವು ಕರ್ಕೊಂಡು ತಿರ್ಗಾಡಿಸ್ತಾ ಇದ್ವಿ. ಪ್ರಿಯಾಕ್ಕ ನೋಡಿದ್ರೆ ಅಷ್ಟೇ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ನೀವು ಹೋಗ್ತಾ ಇದ್ದೀರಾ ಅಂತ. ಸೊ ಅದಾದಮೇಲೆ ಊಟ ಮಾಡ್ಕೊಂಡು ಮತ್ತೆ ನಾವು ಬಾವಿಕಟ್ಟೆ ಶೂಟ್ ಮಾಡಿದ್ವಿ ಅಲ್ಲ, ಸೊ ಆ ಮನೆಗೆ ಹೋಗೋಣ ಅಂತ ಇದ್ದೀವಿ. ಅಲ್ಲಿಗೂ ಹೋಗ್ತೀವಿ, ಅದನ್ನು ತೋರಿಸ್ತೀನಿ, ಬನ್ನಿ. ವೆಲ್ಕಮ್ ಬ್ಯಾಕ್. ಬರೋವಾಗ ಹೆಂಗಿತ್ತು ಗೊತ್ತಾ ನಮ್ಮ ಕಾರು, ಇವಾಗ ಎಷ್ಟು ವಂಡರ್ಫುಲ್ ಆಗಿದೆ. ನಾವು ಒಂದೇ ಥರ ಚಪ್ಪಲಿ ತಗೊಂಡು ನೋಡಿ ಗೈಸ್, ನಾನು ಒಂದು ನನ್ ತಂದಿದ್ದೀನಿ, ಒಂದು ಅವಳು ತಂದಿದ್ದೀನಿ. ನಾನು 36 ನೋಡಿ ನಂದು ಅನ್ಕೊಂಡೆ, 35 ನೋಡೇ ಇಲ್ಲ ನಾನು. ಅಲ್ಲಿ ಚಪ್ಪಲಿ ಮದುವೆ ಗೈಸ್, ಈ ದೊಡ್ಡ ಚಪ್ಪಲಿ ನಂದು ನೋಡಿ. ಅದೇ ಒಂದೇ ತರ ಅಂತ ಹಾಕೊಳಕ್ಕೆ ಅಂತ ತಂದೆ. ಅಲ್ಲಿ ನೋಡ್ಕೊಂಡೆ ಇಲ್ಲ ನಾನು ಸೈಜು. ಚಲೋ ನನ್ನ ನೋಡಿ, ಇಲ್ಲೊಂದು ಅಲ್ಲೊಂದು. ಸೊ ಇವಾಗ ನಾವು ವರಂಗ ಬಂದಿದ್ದೇವೆ. ನಾನು, ರಿಂಕು, ಪರಿ, ಹಾಯ್ ರಿಂಕು, ಅಂಡ್ ರಿಯಾ ಸಿಸ್ಟರ್. ನಾವೇ ರೆಡಿ ಆಗಿಲ್ಲ, ಸ್ನಾನ ಮಾಡ್ಬೇಕಂತ ಗೊತ್ತಾಗಲ್ವಾ? ಸ್ನಾನ ಮಾಡಿಲ್ಲ. ಹಾಯ್, ಇದು ಯಾರು? ಪರಿ ಮಮ್ಮಿ, ಸಂತೂರ್ ಮಮ್ಮಿ, ಪರೀಸ್ ಮಮ್ಮಿ. ಹಾ, ಇದು ಪರೀಸ್ ಫಾದರ್, ಸಂತೂರ್ ಡ್ಯಾಡಿ. ಪರಿ 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 ಪಾರಿಜಾತ ಪದ್ಯ ಹಾಡಿದೆ ಬಂಗಾರಿ. ಸೊ ಇಲ್ಲೆಲ್ಲ ಫಿಶಸ್ ಇದೆ. ಫ್ರೀ ಪೆಡಿಕ್ಯೂರ್ಗೋಸ್ಕರ ಎಲ್ಲ ಗರ್ಲ್ಸು ಬಂದಿದ್ದೀವಿ. ಫ್ರೀಯಾಗಿ ಸಿಗುತ್ತೆ ಅಂದರೆ ಎಲ್ಲಾದರೂ ಊಟ ಬಿಡ್ತೀವಿ. ನಾನು ಮಾತಾಡ್ತಾ ಇದ್ದೆ, ಯಾರಿಗೂ ಅರ್ಥ ಆಗ್ತದೆ, ರಿಂಕು ಬಿಟ್ಟು ದನಿಗೂ ಅರ್ಥ ಆಗುತ್ತೆ. ಸೊ ದೇವಸ್ಥಾನಕ್ಕೆ ಬಂದಿದ್ದೇವೆ, ಒಳಗಡೆ ಹೋಗಿಲ್ಲ ಇನ್ನು, ಹೋಗ್ಬೇಕು ಒಳಗೆ. ಫ್ರೀ ಪೆಡಿಕ್ಯೂರ್ ಅಲ್ಲಿ ಇದೀವಿ ಈಗ, ಆಮೇಲೆ ಹೋಗ್ತೀವಿ. ಶಾಂತಿ ಮನೆಯಲ್ಲಿ ಊಟ ಮಾಡ್ತಾ ಇದೀವಿ. ಏನಿಲ್ಲ. ಸೊ ಇವಾಗ ಶಾಂತಿ ಮನೆಯಲ್ಲಿ ಏನೋ ಉನಸ ಮಲ್ಬರೆ ಫಾಸ್ಟ್ ಆಗಿ ಹೇಳ್ಕೊಟ್ರೆ. ಸೊ ಊಟ ಮಾಡ್ತಾ ಇದೀವಿ. ಏನೇನ್ ಮಾಡಿದ್ದಾರೆ ಅಂದ್ರೆ ಕೋರಿ ರೊಟ್ಟಿ, ಫಿಶ್, ಮೊಸರು, ಚಿಕನ್ನು, ಹಾಗೆ ಕಬಾಬ್. ನೀವ್ ಯಾಕೆ ಮೊದಲು ಕುಕಿಂಗ್ ವ್ಲಾಗ್ ಮಾಡಬಾರ್ದು? ಯಾಕೆ? ಒಂದು ಸೆಟಪ್ ಮಾಡ್ಕೊಂಡು ಕುಕಿಂಗ್ ಮಾಡಿ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಹಾ ಓಕೆ, ಮಾಡೋಣ. ನಿಶಾ ರವೀಂದ್ರ ಅವ್ರು ಎಲ್ಲಿದ್ದಾರೆ? ಒಂದ್ ರೌಂಡ್ ನಿದ್ದೆ ಆಗಿದೆ, ಮಾಡಕ್ ನಾವ್ ಬಿಡ್ಬೇಕಲ್ಲ. ಅವ್ರು ಊಟ ಮಾಡ್ತಾ ಇಲ್ಲ, ಊಟ ಬೇಡ ಅಂತ ನೋಡಿ ಗೈಸ್. ಹಿಂಗಾಗಿ ಅವಳು ದಪ್ಪ ಆಗಲ್ಲ. ನಮ್ ಜೊತೆ ಇನ್ನೊಬ್ರು ಅತಿಥಿ ಬಂದಿದ್ದಾರೆ. ಹಾಯ್, ಕಾಯ್ತಾ ನಿಂತಿದ್ದಾರೆ. ಆದ್ರೆ ನೀವು ಇದು ತಿನ್ನಲ್ಲ ಅಲ್ಲ, ಏನ್ ಮಾಡೋದು? ಬರ್ತೀರಾ ಒಳಗೆ? ಬನ್ನಿ. ಬಾಲ ಅಲ್ಲಾಡಿಸ್ತಾ ಇದಾರೆ ಅಲ್ಲೇ ನಿಂತ್ಕೊಂಡು, ಬಾಲನು ಅಲ್ಲಾಡಿಸ್ತಾ ಇದಾರೆ. ಬನ್ನಿ. ಕರು ನೋಡ್ದ ಅಲ್ಲಿ? ಎಲ್ಲಿ? ಸಣ್ಣದು ಎಷ್ಟು ಚೆನ್ನಾಗೈತೆ ಗೊತ್ತಾ, ವೈಟ್ ಕಲರ್. ಪುಟ್ಟಣ್ಣವ್ರ ಮನೆಲ್ಲ ಇಲ್ಲೇ ಅಲ್ಲೇ ಬ್ಲಾಕ್ ಕಲರ್ ಅಲ್ಲೇ ಐತೆ ನೋಡಿ. ಈ ಕಡೆ ಕಾಣಿಸ್ತಾ ಈಗ ಅದ್ರ ಅಮ್ಮನ ಹತ್ರ ಬಿಟ್ಟಿದ್ರು. ಹೌದಾ? ಫಾರ್ ದಿ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಉಡುಪಿಯಲ್ಲಿ ಇರೋದು. 4 ದಿನ ಆಯ್ತಮ್ಮದು ಆಲ್ಮೋಸ್ಟ್. ಇವತ್ತಿಗೆ 4 ದಿನ ಅನ್ಸುತ್ತೆ. 4 ದಿನ ಚಂದ ಉಂಟು. ಹಾಯ್ ಪುಟ್ಟಣ್ಣ. ಪುಟ್ಟಣ್ಣ
ಪುಟ್ಟಣ್ಣ ಇಲ್ಲಿ ನೋಡಿ ಜ್ಯೂಸು ಎಂತ ಏನಿದು ಸೋಡಾನಾ ಜ್ಯೂಸು ಲೈಮ್ ಜ್ಯೂಸ್ ಇದು ಸ್ಪ್ರೈಟ್ ನಾನು ಕೋಕೋ ಕೋಲಾ ಅಂತ ಕೇಳಿದೆ ಕೋಕೋ ಕೋಲಾ ಮುತ್ತಣ್ಣನ ಬೆವರು ನೋಡಿ ಜೊತೆಲಿ ಕೆಲಸ ಮಾಡಿದವ್ರಿಗೂ ಇಷ್ಟು ಬರಲ್ಲ ಬೆವರು ಏನ್ ಬೇಕು ಗ್ರೇವಿ ಪುಟ್ಟಣ್ಣ ಏನೇನಾದ್ರೂ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾದ್ರು ಹೇಳಿ ನೋಡಿ ಎಷ್ಟು ಏಜ್ ಅಂತ ಕಮೆಂಟ್ ಮಾಡಿ ಯಂಗ್ ಅಂಡ್ ಎನರ್ಜೆಟಿಕ್ ಹಂಗಂತ ತುಂಬಾ ವಯಸ್ಸಾಗಿದೆ ಅನ್ಕೋಬೇಡಿ ಹೌದಾ ಈ ವ್ಲಾಗಲ್ಲೇ ಸಿಗ್ತಾರೆ ಗೆಸ್ ಮಾಡ್ಲಿ ಅಣ್ಣ ಗೆಸ್ ಮಾಡ್ತಾರ ನೋಡೋಣ ಏಜ್ ಆದ್ರೂ ಹೆಂಗಾಗಿದ್ದೀನಿ ಅಂತ ಮದ್ವೆ ಆಗ್ತಾ ಇಲ್ಲ ನಾವೆಲ್ಲ ಓಡಾಡ್ಬೇಕು ನಿಮ್ ಮದ್ವೆಗೆ ನಾನು ಮುತ್ತಣ್ಣ ನೀವೆಲ್ಲ ಒಂದೇ ತರ ಕ್ಯಾಟಗರಿ ನಮ್ ಏಜೇ ಕಾಣಲ್ಲ ನಾವು ಅನ್ಬೇಡ ಮುತ್ತಣ್ಣನ್ ಸೇರ್ಸ್ಬೇಡ ಅದ್ರಲ್ಲಿ ನೋಡಿ ಗೈಸ್ ಫ್ರೆಶ್ ಹಾಲು ಅಲ್ಲೇ ಕರ್ದು ಇಲ್ಲೇ ಕ್ಲೀನು ಸೋಸ್ತಾ ಇರೋದು ಫ್ರೆಶ್ ಹಾಲು ಏನ್ ಮಾರ್ತಿರೋದಮ್ಮ ನಿಮ್ಗೇನಾ ಡೈರಿ ಕೊಡ್ತೀರಾ ಓಕೆ ಓಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್ ಕರು ಇಲ್ಲಿ ಆಯ್ ಸೊಪ್ಪೆ ಆಗ್ತಿದೆ ಇದು ಇದ್ರದ್ದು ದೊಡ್ಡಮ್ಮ ಇದ್ರದ್ದು ವೈಟ್ ಕಲರ್ ಎಷ್ಟು ಚೆನ್ನಾಗಿದೆ ಅದು ಫುಲ್ ವೈಟ್ ಅಲ್ಲ ಏನ್ ಹೆಸರು ಬಿಳಿ ಕರಿ ಅಮ್ಮ ಗೌರಿ ಯಾವ್ದು ಗಂಡು ಓ ಇದು ಕರು ಕೊಟ್ಬಿಡ್ತೀರಾ ಇಟ್ಕೋತೀರಾ ದೊಡ್ಡಮ್ಮ ಕೊಟ್ಬಿಡ್ತೀರಾ ಇಟ್ಕೋತೀರಾ ಹಾ ಓ ಎಷ್ಟು ಚೆನ್ನಾಗಿದೆ ಅಲ್ಲೊಂದಿದೆ ನೋಡಿ ಓಣಮ್ಮ ಗೌರಿ ಗೌರಿ ಬಿಳಿ ನೋಡಿ ಪುಟ್ಟಣ್ಣವ್ರ ಮನೆಯಲ್ಲಿ 3 ಕರು ಇದೆ ಅವಳು ಬೆಳ್ಳಿ ಇವಳು ಭಾಗ್ಯ ಎಲ್ರು ಬುಲಿ ಅನ್ನೋದು ಇದು ಕೆಂಪಿ ನಾನು ಬೆಳ್ಳಿಗಾಗಿದ್ದೀನಂತೆ ಪುಟ್ಟ ಗಣೆ ರಾಜನ ಹೇಳಿದ್ದು ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ರೆ ಎಲ್ಲೂ ಬೆಳ್ಳಿಗೆ ಕಾಣೋದು ಎಲ್ಲ ಎಷ್ಟ್ ತಿಂಗಳಿರ್ಬೋದು ಇವಕ್ಕೆ 5 ತಿಂಗಳು ಅಷ್ಟೇನಾ ನಾನು ಇನ್ನೂ ಕಡಿಮೆ ಅನ್ಕೊಂಡೆ ಬೆಳ್ಳಿ ಭಾಗ್ಯ ಕೈಯಲ್ಲಿ ತುಂಬಿಕೊಂಡು ಹಲೋ ಮೇಡಮ್ ಎಷ್ಟು ಫಸ್ಟ್ ಟೈಮ್ ಅಲ್ಲ ಆಫ್ಟರ್ 5-6 ಇಯರ್ಸ್ ತಿಂದೇ ಇಲ್ಲ ಕನ್ನಡದಲ್ಲಿ ಇದೆಲ್ಲ ಸಿಗಲ್ಲ ಅಲ್ಲ ಇದೆಯಾ ಧನುಷ್ ಅದು ನಾರ್ಮಲ್ ಪೆಪ್ಸಿ ಬೇಕು ಅಲ್ಲಿಲ್ಲ ಕೋಕ್ ಅಲ್ಲ ಹೋಗ್ಬೇಡ ಅದು ಬೇಡ ಅದು ನಾವು ತಿಂತಿಲ್ಲ ಇದು ನಾರ್ಮಲ್ ವಾಟರ್ ಓಕೆ ಚಲೋ ಟೈಮ್ ಆಯ್ತು ಸೊ ಗೈಸ್ ಇವಾಗ ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ಹಾಕೊಂಡಿಲ್ಲ ಹಿಂಗೆ ಕೈಗಳಿಗೆ ಬೆರಳುಗಳಿಗೆ ನಾವು ಅವಾಗ ತಗೊಂಡು ತಿಂತಾ ಇದ್ವಿ ಮೆರಿಂಡಾ ಪೆಪ್ಸಿ ತರ ಅದು ಬರುತ್ತಾ ಟ್ಯೂಬ್ ಅದು ₹1 2 ಅದೇ ಹೇಳ್ತಾರಲ್ಲ ಪೆಪ್ಸಿ ಬೇಕು ನಂಗೆ ಇದು ತಿನ್ಬೇಕು ಅನ್ಸ್ತಾ ಇದೆ ಏನು ಅದೇ ಒಂದು ಐಸ್ ಕ್ರೀಮ್ ಸಿಕ್ತಿತ್ತಲ್ಲ ನಿಶಾ ಕಡ್ಡಿಲಿ ಹಾಲಿಂದು ಕುಲ್ಫಿ ಮಸ್ತಾಗಿರೋದು ಈಗ ಟೇಸ್ಟ್ ಇಲ್ಲ ಅದು ಸಿಗಲ್ಲ ಅದು ಇವಾಗ ಸೊ ಇವಾಗ ನಾವು ಕಲ್ತೂರ್ ಮನೆಗೆ ಹೋಗ್ತಾ ಇದ್ವಿ ಅಂದ್ರೆ ನಾವು ಬಾವಿಕಟ್ಟೆ ಮಾಡಿದ್ನಲ್ಲ ಹೋಗ್ತಾ ಇದೀವಿ ಬಾವಿಕಟ್ಟೆ ಇಲ್ಲೇ ಶೂಟ್ ಮಾಡಿದಿದ್ ನಾವು ಇಲ್ಲಿ ನಿಲ್ಸಿ ವೈರ್ ಎಳ್ದು UPS ತಗೊಂಡು ಯಾವ್ದೇ ಚಿಕ್ಕ ಮಕ್ಳು ನಮ್ನ ಕೇಳೋದು ಬಾವಿಕಟ್ಟೆ ಯಾವಾಗ ಬಾವಿಕಟ್ಟೆ ಎಲ್ಲೂ ಚಿಕ್ಕ ಮಕ್ಳುನೇ ನೋಡ್ತಾರೆ ಅಂದ್ರೆ ಯಾರಿಗೂ ಭಯ ಆಗಿಲ್ವಾ ಅಂತ ಯಾವ ಕಡೆ ರಿಂಕು ಅಕ್ಕಾಗಂತೂ ಫುಲ್ ಎಕ್ಸೈಟೆಡ್ ಅಂಡ್ ಖುಷಿ ನಾವು ಬಂದು ತುಂಬಾ ದಿನ ಆಯ್ತು ತುಂಬಾ ವರ್ಷ ಮತ್ತೆ ಇವರೆಲ್ಲ ಅವ್ರ ಚೈಲ್ಡ್ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೊಳ್ತಾ ಇದಾರೆ ನಾವು ಇಲ್ಲಿಯೇ गेम को क्या बोलते हैं ಆಟ ಆಡ್ತಿದ್ವಿ ನಾವು ತೋರಿಸಿದ್ವಿ ಅಲ್ವಾ
ಅಣ್ಣ ಇದು ಗೈಸ್ ಕಿಚನ್ ಆಗಿತ್ತು. ಇದು ಡೈನಿಂಗ್ ಹಾಲ್. ಇಲ್ಲಿ ಮೇಲ್ಗಡೆ ಹೋದ್ರೆ ಒಂದು ರೂಮು, ದೊಡ್ಡ ರೂಮು. ಆದ್ರೆ ಇವಾಗ ಬ್ಯಾಟ್ಸ್ ಬರುತ್ತೆ, ಅಕ್ಕಿಗಳು ಬರುತ್ತೆ. ಧನುಷ್ ನೆನ್ಪಿದ್ಯಾ? ಇದೆಯಾ? ಈ ಬಾಗ್ಲು ಇನ್ನು ಎಷ್ಟು ಚೆನ್ನಾಗಿದೆ. ಮಧು ಬಾಯಿಲಿ ಲಾಕ್ ತೆಗಿ, ಬಾಯಿಲಿ. ಆ ವಿಡಿಯೋ ತೋರಿಸ್ಬೇಕು ಇವ್ರಿಗೆ. ಅಲ್ಲಿ 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 ಎಷ್ಟಿದೆ ನೋಡು. ಇಲ್ಲೆಲ್ಲ ಬಟ್ಟೆ ಹ್ಯಾಂಗ್ ಮಾಡ್ತಿದ್ವಿ. ಅಲ್ಲಿ ಅಲ್ಲಿ ಗೈಸ್ ಯಾಕೋ ಮನೆಗೆ ಬಂದ್ಮೇಲೆ ದೆವ್ವ ಹಿಡ್ಕೊಂಡೈತ್. ಮತ್ತೆ ಬಾವಿ ಕಟ್ಟೈತ್ರಿ. ನಿಜ ಅಣ್ಣ, ಆ ಮನೆಗೆ ಹೋಗಿ ಬಂದ್ಮೇಲೆ ದೆವ್ವ ಹಿಡ್ಕೊಂಡ. ಆ ದೆವ್ವದ ಹೆಸರೇನು? ಮಧುಮಾಲಿನಿ. ಕಾಫಿ ರೆಡಿ. ಹಾಯ್ ದೊಡ್ಡ. ಲಾಸ್ಟ್ ಟೈಮ್ ಮನೆಗೆ ಬಂದಾಗ ಹುಷಾರಿರ್ಲಿಲ್ಲ. ಈ ಟೈಮ್ ಮನೆಗೆ ಬಂದಾಗ ಎಷ್ಟು ಓಡಾಡ್ಕೊಂಡಿದ್ದಾರೆ, ಖುಷಿ ಆಯ್ತು. ಸೊ ದೊಡ್ಡ ನಮ್ಗೆ ಊಟಕ್ಕೆ ಕರೆದಿದ್ದಾರೆ ಇವತ್ತು. ವಜ್ರ ಆಂಟಿ ಇಲ್ಲೇ ಇದ್ದಾರೆ, ಹಾಗೆ ನವ್ಯ ಅಕ್ಕನೂ ಇಲ್ಲೇ ಇದ್ದಾರೆ. ಏನೇನು ಸ್ಪೆಷಲ್ ಇವತ್ತು? ಕಬಾಬ್, ಮತ್ತೆ ಕೋರಿ ರೊಟ್ಟಿ, ಸಾಂಬಾರ್, ಚಿಕನ್ ಸುಕ್ಕ. ಇಡ್ಬೇಕು ದೋಸೆ. ಹಾ ಓಕೆ. ಹಾಯ್ ಲತಾ ಆಂಟಿ. ಹಾಯ್. ಇವರು ನವ್ಯ ಅಕ್ಕ ಅವರ ಅಮ್ಮ. ಇರ್ಲಿ ಇರ್ಲಿ ಅಕ್ಕ ಇರ್ಲಿ, ಹಂಗೆ ನ್ಯಾಚುರಲ್ ಆಗಿರ್ಬೇಕು. ಯಾಕೆ ಸ್ಟ್ಯಾಚು ಆಗೋದ್ರಿ? ಹಾಯ್. ಮತ್ತೆ ಎಂತ ವಿಶೇಷ? ನಿಮ್ಮನಿಗೆ ಊಟ ಕರೆದೇ ವಿಶೇಷ. ಇದು ರೌಂಡ್ 2, ಮನೆ 2 ಇದು. ಬೆಳಗ್ಗೆ ಆಶಾ ಆಂಟಿ ಮನೆ ಹೋಗಿದ್ವಿ, ಇವಾಗ ಈ ಮನೆ. ಇನ್ ಮಾಡ್ಬೇಕಷ್ಟೇ. ಹಾಕ್ಲಿಲ್ಲ ಬಂದ ಕೂಡ್ಲೇನೆ ನೀವೀಗ ಬಂದ ದಿನವೇ ಮಸ್ತ್ ಜನ ಇದ್ರು, ಮತ್ತೆ ಫಂಕ್ಷನ್ ಇತ್ತು. ಇದು ದೊಡ್ಡ ಮಾಡಿರೋ ಸುಕ್ಕ. ನಿಶಂಗೆ ತುಂಬಾ ಇಷ್ಟ. ನಾನಿನ್ನೂ ಟ್ರೈ ಮಾಡಿಲ್ಲ, ನೋಡಿದ್ರೇನೆ ಗೊತ್ತಾಗ್ತದೆ ಸಕ್ಕತ್ತಾಗಿದೆ ಅಂತ. ಎಷ್ಟೊಂದು ಸುಕ್ಕ ಅಂದ್ರೆ ಬೇರೆಯವ್ರ ಹೇಗಿದೆ? ನೀವು ಮಾಡೋದೇ ಇಷ್ಟ. ಹೌದಾ? ಹಾಕಿ ಇನ್ನೊಂದು ಸೌಟ್ ಹಾಕಿ. ನಿಮ್ ಕೈಗುಣ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಇಂಗ್ರೀಡಿಯೆಂಟ್ ಚೆನ್ನಾಗಿ ಹಾಕ್ಬೋದು. ಎಕ್ಸ್ಪೀರಿಯನ್ಸ್ ಅದೇ ಎಕ್ಸ್ಪೀರಿಯನ್ಸ್ ಅಲ್ಲ.